ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. 6 ವರ್ಷದ ಪುಟ್ಟ ಬಾಲಕಿ ವೆನಿಲಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹೆತ್ತ ತಾಯಿನೇ ಮಗಳ ಕೊಲೆಗೆ ಸಾಕ್ಷಿಯಾಗಿದ್ಲು. ತದನಂತರದಲ್ಲಿ ಆಕೆ ತಲೆಮರೆಸಿಕೊಂಡಿದ್ದಂತಹ ರೀತಿ, ಆಕೆಯ ಟ್ರಾವೆಲ್ ಹಿಸ್ಟ್ರಿ, ಆಕೆಯ ರಣರೋಚಕ ಪ್ಲಾನ್ಗಳು ಹೇಗೆ ಎಕ್ಸಿಕ್ಯೂಟ್ ಆಗ್ತಾ ಹೋಗಿತ್ತು ಕೊಲೆ ನಂತರದಲ್ಲಿ ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ಯಾವ ಚಾನಲ್ಲೂ ಕೊಡದೇ ಇರುವಂತಹ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ಸುದ್ದಿ. ಚಿರಂತ್ ಕಾಲ್ ಟ್ರೇಸ್ ಔಟ್ ಮಾಡಿದ ಕಾಡುಗೋಡಿ ಪೊಲೀಸರು. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ರಿವೀಲ್ ಮಾಡ್ತಾ ಇದೆ. ಚಿರಂತ್ ಕಾಲ್ ಟ್ರೇಸ್ ಔಟ್ ಮಾಡಿದ್ರು ಕಾಡುಗೋಡಿ ಪೊಲೀಸರು. ಆಗ ಚಿರಂತ್ಗೆ ಕಾಲ್ ಮಾಡಿದ್ರಂತೆ ಕಾಡುಗೋಡು ಪೊಲೀಸರು. ಯಾಕಂದ್ರೆ ಪ್ರಿಯಾಂಕಾ ಆತನ ಜೊತೆ ಸಂಪರ್ಕದಲ್ಲಿ ಇದ್ಲು ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಎಸ್ಐ ನಿಂಗರಾಜುಗೆ ಸಿಕ್ಕಿತ್ತು ಪ್ರಿಯಾಂಕಾ ಕಾಲ್ ಹಿಸ್ಟ್ರಿ. ಬೆಂಗಳೂರಿನಲ್ಲಿದ್ದ ಚಿರಂತ್ ಮೊದಲು ಲಾಕ್ ಮಾಡ್ತಾರೆ ಎಸ್ಐ ನಿಂಗರಾಜು. ಮೊನ್ನೆ ರಾತ್ರಿ ಚಿರಂತ್ ಜೊತೆ ನೇರವಾಗಿ ಶನಿವಾರ ಸಂತೆಗೆ ಎಸ್ಐ ನಿಂಗರಾಜು ಹೋಗ್ತಾರೆ. ಬೆಳಿಗ್ಗೆ 5:30 ನಿದ್ರೆಯಲ್ಲಿದ್ದ ಪ್ರಿಯಾಂಕಾಳನ್ನ ಬಡಿದೆಬ್ಬಿಸುತ್ತಾರೆ ಎಸ್ಐ ನಿಂಗರಾಜು. ಚಿರಂತ್ ಏಕಾಏಕಿ ಬಂದಿದ್ದನ್ನ ನೋಡಿ ಗಾಬರಿ ಆಗ್ತಾಳೆ ಪ್ರಿಯಾಂಕಾ. ಪೊಲೀಸರು ಬಂದಿದ್ದಾರೆ, ನಿನ್ನೆಲ್ಲ ಮಾಹಿತಿ ಗೊತ್ತಾಗಿದೆ ಅಂತ ಚಿರಂತ್ ಹೇಳ್ತಾರೆ. ಆಗ ಇದ್ದಕ್ಕಿದ್ದಂತೆ ಮಹಾ ಡ್ರಾಮಾ ಶುರು ಮಾಡ್ತಾಳೆ ನೌಟಂಕಿ ಪ್ರಿಯಾಂಕಾ. ಆಕೆ ಮಾಡಿದ್ದ ಡ್ರಾಮಾ ಹೆಂಗಿತ್ತು ಗೊತ್ತಾ? ಏನೆಲ್ಲ ಹೇಳಿದ್ಲು ಗೊತ್ತಾ ಪೊಲೀಸರ ಮುಂದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪಾತಕಿ ಪ್ರಿಯಾಂಕಾಳ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ಸಿನಿಮಾ ಸ್ಟೈಲ್ಗೂ ಕೂಡ ಕಡಿಮೆ ಇಲ್ಲ ಈ ಕಥೆ. ಪ್ರಿಯಾಂಕಾ ಮಾಡಿದಂತಹ ಕೊಲೆ ನಂತರದಲ್ಲಿ ಪ್ಲಾನ್ ಇತ್ತಲ್ಲ, ಅದು ಎಕ್ಸಿಕ್ಯೂಟ್ ಆಗಿರುವಂತಹ ರೀತಿ ಇತ್ತಲ್ಲ, ಯಾವ ಫಿಲಮ್ಗೂ ಕೂಡ ಕಡಿಮೆ ಇಲ್ಲ ನೋಡಿ. ಪೊಲೀಸರು ಹೋಗ್ತಾ ಇದ್ದಂತೆ, ಸ್ನೇಹಿತನನ್ನ ನೋಡ್ತಾ ಇದ್ದಂತೆ ನಿದ್ರೆಯಲ್ಲಿದ್ದಂತಹ ಪ್ರಿಯಾಂಕಾ ಎದ್ದು ಕೂತ್ಕೊಳ್ತಾಳೆ. ಪೊಲೀಸರು ಬಂದಿದ್ದಾರೆ, ಎದ್ದೇಳಮ್ಮ, ನಿನ್ನ ನಾಟಕ ಎಲ್ಲ ಗೊತ್ತಾಗಿದೆ ಅಂತ ಚಿರಂತ್ ಹೇಳಿದ್ದೇ ತಡ, ತನ್ನ ಸ್ನೇಹಿತ ಹೇಳಿದ್ದೇ ತಡ, ಪ್ರಿಯಾಂಕಾ ಆಗಲೂ ಕೂಡ ಅದನ್ನ ಒಪ್ಕೊಳ್ಳಲ್ಲ. ಮಹಾ ಡ್ರಾಮಾ ಶುರು ಮಾಡ್ತಾಳೆ ಪ್ರಿಯಾಂಕಾ ಪೊಲೀಸರ ಮುಂದೆ. ಹಾಗಾದ್ರೆ ಆ ಡ್ರಾಮಾ ಹೆಂಗಿತ್ತು? ಪೊಲೀಸರಿಗೆ ಆಕೆ ಮೊದಲು ಹೇಳಿದ್ದು ಏನು? ಯಾವ ರೀತಿ ಡ್ರಾಮಾ ಚಿರಂತ್ ಮನೆಯಲ್ಲಿ ಕ್ರಿಯೇಟ್ ಮಾಡ್ತಾಳೆ ಪ್ರಿಯಾಂಕಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಎನಿವೆ, 3 ದಿನ ಸಕಲೇಶ್ಪುರದ ರೆಸಾರ್ಟ್, ತದನಂತರದಲ್ಲಿ ಸ್ನೇಹಿತ ಚಿರಂತ್ ಅವರ ಮನೆಯಲ್ಲಿ ಉಳಿದುಕೊಳ್ತಾಳೆ. ತಂದೆ ತಾಯಿ ಮತ್ತು ಚಿರಂತ್ಗೆ ಮಾಹಿತಿ ಆಕೆ ಕೊಟ್ಟಿರಲಿಲ್ಲ, ಅಸಲಿ ಕಾರಣವನ್ನ ಹೇಳಿರಲಿಲ್ಲ. ಬಟ್ ಹೆಂಗೋ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಚಿರಂತ್ ಮನೆಯಲ್ಲಿ ಫಾಲೋ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಈಕೆಯ ಕೊಲೆ ರಹಸ್ಯ ಆತನಿಗೆ ಗೊತ್ತಾಗಿದ್ದೆ ತಡ ಅವರು ಕೂಡ ಆತಂಕಗೊಳ್ತಾರೆ. ಬಟ್ ಎನಿವೆ, ಎಸ್ಐ ನಿಂಗರಾಜು ಅವರು ಪ್ರಮುಖವಾಗಿ ಚಿರಂತ್ ಕಾಲ್ ಹಿಸ್ಟ್ರಿಯನ್ನ ಕೆದಕಿದಾಗ ಪ್ರಿಯಾಂಕಾ ಈತನ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿರುವಂತಹ ಮಾಹಿತಿಯನ್ನ ಕಲೆ ಹಾಕಿ ನೇರವಾಗಿ ಚಿರಂತನ್ನ ಕರ್ಕೊಂಡು ಬಂದು ತದನಂತರದಲ್ಲಿ ಆತನ ಜೊತೆಗೆ ಆತನ ಮನೆಗೆ ಕರ್ಕೊಂಡು ಹೋಗ್ತಾರೆ ಎಸ್ಐ ನಿಂಗರಾಜು. ಆಗ ಪ್ರಿಯಾಂಕಾ ಸಿಕ್ಕಿ ಬಿದ್ದಿದ್ದ ರೀತಿ ಇತ್ತಲ್ಲ, ಪೊಲೀಸರನ್ನ ಕಂಡಾಗ ಆಕೆ ಮಾಡಿರುವಂತಹ ಡ್ರಾಮಾ ಇತ್ತಲ್ಲ, ಇದೆಲ್ಲವೂ ಕೂಡ ರೋಚಕತೆಯಿಂದ ಕೂಡಿದೆ. ಹಾಗಾದ್ರೆ ಪೊಲೀಸರನ್ನ ಕಂಡಾಗ ಆಕೆ ಮಾಡಿರುವಂತಹ ಹೈ ಡ್ರಾಮಾ ಹೆಂಗಿತ್ತು? ಆಕೆ ಪೊಲೀಸರಿಗೆ ಹೇಳಿದ್ದೇನು? ಏನೆಲ್ಲ ಡ್ರಾಮಾ ಚಿರಂತ ಮನೆಯಲ್ಲಿ ಕ್ರಿಯೇಟ್ ಆಯಿತು ಅನ್ನೋದರ ಕುರಿತ ಇನ್ಸೈಡ್ ಮಾಹಿತಿಯನ್ನ ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುತ್ತೆ. ಎಸ್ಐ ನಿಂಗರಾಜುಗೆ ಸಿಕ್ಕಿರುವ ಒಂದೇ ಒಂದು ಸುಳಿವು ಅಂದ್ರೆ ಚಿರಂತ್ ಜೊತೆಗೆ ಪ್ರಿಯಾಂಕಾ
ಕಾಲಲ್ಲಿ ಮಾತಾಡಿರುವಂಥದ್ದು, ಜೊತೆಗೆ ಕಾಲ್ ಟ್ರೇಸ್ ಮಾಡಿದಾಗ ಅವರಿಗೆ ಮಾಹಿತಿ ಸಿಕ್ಕಿದ್ದು ಹೌದು ಚಿರಂತ್ಗೆ ಹಾಕಿರುವ ಜಾಗ ಗೊತ್ತಿದೆ ಅಂತ. ಹಾಗಾಗಿ ಚಿರಂತ್ ಅವರನ್ನ ಮೊದಲು ಕಾಂಟ್ಯಾಕ್ಟ್ ಮಾಡ್ತಾರೆ SI ಲಿಂಗರಾಜು. ಆತನನ್ನ ಕರ್ಕೊಂಡು ಬಂದ ಬಳಿಕ ಪ್ರಿಯಾಂಕಾ ಎಲ್ಲಿದ್ದಾಳೆ ತೋರಿಸು ನಡಿ ಅಂತ ಕರ್ಕೊಂಡು ಹೋದಾಗ ನೇರವಾಗಿ ಚಿರಂತ್ ಕರ್ಕೊಂಡು ಹೋಗಿದ್ದೆ ತನ್ನ ನಿವಾಸಕ್ಕೆ ಕರ್ಕೊಂಡು ಹೋಗಿ ಬೆಳಗ್ಗೆ 5:30 ಬೆಳಗಿನ ಜಾವ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ಲು ಪ್ರಿಯಾಂಕಾ. ಮಗಳು ತನ್ನ ಕಣ್ಣ ಎದುರೇ ಕೊಲೆ ಆದರೂ ಕೂಡ ತನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅದು ಹೆಂಗೆ ಆರಾಮಾಗಿದ್ಲೋ, ಅದು ಹೆಂಗೆ ಊಟ ಮಾಡ್ತಾ ಇದ್ಲೋ, ಅದಷ್ಟು ಆರಾಮಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಹೆತ್ತ ತಾಯಿ ಆದವಳಿಗೆ ಹೆಂಗೆ ಮನಸಾಕ್ಷಿ ಒಪ್ತೋ ಗೊತ್ತಿಲ್ಲ. ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಂತಹ ಪ್ರಿಯಾಂಕಳನ್ನ ಮೊದಲು ಚಿರಂತ್ ಹೋಗಿ ಎಬ್ಬಿಸ್ತಾನೆ. ಯಾಕೆ ನೀನು ಬಂದಿದ್ದೀಯಾ ಅಂತ ಸಡನ್ ಆಗಿ ಕಣ್ ತೆಗೆದು ನೋಡಿದಾಗ ಸ್ನೇಹಿತನನ್ನ ಕಂಡಾಗ ಸ್ವಲ್ಪ ಮಟ್ಟಿಗೆ ಗಾಬರಿ ಆಗ್ತಾಳೆ. ಎದ್ದೇಳು, ನಿನ್ನ ನಾಟಕ ಎಲ್ಲ ಗೊತ್ತಾಗಿದೆ, ಪೊಲೀಸರು ಬಂದಿದ್ದಾರೆ ಅಂತ ಯಾವಾಗ ಚಿರಂತ್ ಹೇಳ್ತಾನೋ ಆಗ ಪ್ರಿಯಾಂಕಾನ ನೋಡೋಕ್ಕಾಗಲಿಲ್ಲ. ಅಪ್ಪ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ಲಂತೆ. ಹಾಗಾದರೆ ಪೊಲೀಸರ ಎದುರು ಪ್ರಿಯಾಂಕಾ ಆಡಿರುವ ನಾಟಕ ಹೆಂಗಿತ್ತು, ಮಾಡಿರುವ ಹೈ ಡ್ರಾಮಾ ಹೆಂಗಿತ್ತು ನೋಡಿ. ಹೆತ್ತ ಮಗಳೇ ಕಣ್ಣೆದುರೇ ಸತ್ರೂ ಕೂಡ, ಆಕೆಯನ್ನ ಪ್ರಿಯಕರ ಕೊಲೆ ಮಾಡಿದ್ರೂ ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಆಕೆ ಇದ್ದಂತಹ ಪರಿ, ಜೊತೆ ಇಡೀ ತಾಯಿ ಕುಲಕ್ಕೆ ಈಕೆ ಒಂಥರ ಅಸಹ್ಯ ತರಿಸೋ ರೀತಿಯಲ್ಲಿ ಇದ್ದಂತಹ ರೀತಿ, ಆರಾಮಾಗಿ ಊಟ ಮಾಡಿಕೊಂಡು ಇಷ್ಟು ದಿನಗಳ ಕಾಲ ತನ್ನ ಮಗು ಕೊಲೆ ಆದರೂ ಕೂಡ ಇದ್ದಂತಹ ರೀತಿ ಇತ್ತಲ್ಲ, ಇಂಥ ತಾಯಿ ಇರೋದಕ್ಕೆ ಸಾಧ್ಯನಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ.